ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಕೆಳಗೆ ಉದುರಿ ಬಿದ್ದಿದ್ವು 86 ಜೆಟ್. ಶತ್ರುಗಳ ನಡುವೆ ಭೀಕರ ವಾಯು ಸಮರ. ಆಕಾಶದಲ್ಲಿ ಇಸ್ರೇಲ್ ಅಬ್ಬರ. ನಮಸ್ಕಾರ ಸ್ನೇಹಿತರೆ. ಮೇ 7, 2025 ಇಡೀ ವಿಶ್ವ ಕಂಡು ಕೇಳರಿಯದಂತಹ ವಾಯುಯುದ್ಧವನ್ನು ನೋಡಿತ್ತು. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಬಿಯಾಂಡ್ ವಿಜುವಲ್ ರೇಂಜ್ನಲ್ಲಿ ಅಂದರೆ ಕಣ್ಣಿಗೆ ಕಾಣದ 100 ಕಿಲೋಮೀಟರ್ ದೂರದಲ್ಲಿ ವಾಯುಪಡೆಗಳು ಆಕಾಶಕ್ಕೇರಿ ಫೈಟ್ ಮಾಡಿದ್ವು. ರಕ್ಷಣಾ ಲೋಕ ಇದನ್ನ ಹೊಸ ತಲೆಮಾರಿನ ಮೊದಲ ಲಾರ್ಜ್ ಸ್ಕೇಲ್ ಕಾನ್ಫ್ಲಿಕ್ಟ್ ಅಂತ ಕರೀತು. ಆದರೆ ಈ ಹೊಸ ತಲೆಮಾರಿನ ಯುದ್ಧಕ್ಕೂ ಮುಂಚೆ ಕಣ್ಣಿಗೆ ಕಾಣೋ ರೀತಿ ಯುದ್ಧ ವಿಮಾನಗಳು 100 ಸಂಖ್ಯೆಯಲ್ಲಿ ಮುಖಾಮುಖಿಯಾಗಿ ಡಾಗ್ ಫೈಟ್ ಮಾಡಿದ್ದನ್ನು ಕೇಳಿದ್ದೀರಾ, ನೋಡಿದ್ದೀರಾ? ಒಂದಲ್ಲ ಎರಡಲ್ಲ, ಭರ್ತಿ 200 ವಿಮಾನಗಳು 1000 ಅಡಿ ಎತ್ತರದಲ್ಲಿ ನಿಂತು ಮುಖಾಮುಖಿಯಾಗಿ ಡಾಗ್ ಫೈಟ್ ಮಾಡಿದ್ವು. ಸಿರಿಯಾ ಮತ್ತು ಇಸ್ರೇಲ್ ನಡುವೆ ನಡೆದ ಆ ಕಾಳಗದಲ್ಲಿ ಸಿರಿಯಾದ ಬಲಿಷ್ಠ ಯುದ್ಧ ವಿಮಾನಗಳು ತರಗೆಲೆಗಳಂತೆ ಉದುರಿ ಬಿದ್ದಿದ್ವು. ತೆಂಗಿನಕಾಯಿ ಕಿತ್ತು ಕೆಳಗೆ ಹಾಕೋ ರೀತಿ ಇಸ್ರೇಲ್ ಉದುರಿಸಿ ಹಾಕಿತ್ತು. ಇಸ್ರೇಲ್ ಒಂದು ವಿಮಾನವನ್ನೂ ಕಳ್ಕೊಳ್ಳದೆ ವಾಪಸ್ ಬಂದಿತ್ತು. ಹಾಗಿದ್ರೆ ಯಾವುದು ಈ ಯುದ್ಧ? ಇದು ಆರಂಭ ಆಗಿದ್ದು ಯಾಕೆ? ಇಸ್ರೇಲ್ ಸಿರಿಯಾ ಮೇಲೆ ಈ ಪರಿ ಯಾಕೆ ಅಟ್ಯಾಕ್ ಮಾಡ್ತು? ಆ ಕದನದ ಕ್ಷಣಗಳು ಹೇಗಿದ್ವು? ಆ ನಂತರ ಏನಾಯಿತು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಜಗತ್ತಿನ ಡೆಡ್ಲಿಯೆಸ್ಟ್ ಏರಿಯಲ್ ಕಾಂಬ್ಯಾಟ್ ಅಂತ ಇದನ್ನು ಯಾಕೆ ಕರೀತಾರೆ ಅದು ನಿಮಗೆ ಈ ವರದಿ ಮುಗಿತಾ ನಿಮಗೆ ಅರಿವಾಗುತ್ತೆ. ಕಡೆ ತನಕ ಮಿಸ್ ಮಾಡದೆ ನೀವು ನೋಡಿ ನಮ್ಮ ಜೊತೆಗಿರಿ. ಆಪರೇಷನ್ ಮೋಲ್ ಕ್ರಿಕೆಟ್ 19. ಸ್ನೇಹಿತರೆ, ಈ ಸಂಪೂರ್ಣ ಕಾರ್ಯಾಚರಣೆಗೆ ಇಸ್ರೇಲ್ ಇಟ್ಟಿದ್ದ ಹೆಸರು ಆಪರೇಷನ್ ಮೋಲ್ ಕ್ರಿಕೆಟ್ 19. ಇದನ್ನು ಯಾಕೆ ಶುರು ಮಾಡಿದ್ರು? ಇಸ್ರೇಲ್ನ ಇಂಟೆನ್ಷನ್ ಏನಿತ್ತು ಅದೆಲ್ಲವನ್ನ ಆಮೇಲೆ ಹೇಳ್ತೀವಿ. ಆದರೆ ಜೂನ್ 9ನೇ ತಾರೀಕು 1982ರಲ್ಲಿ ಈ ಭೀಕರ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಅವತ್ತೇ ಸುಮಾರು 10 ಗಂಟೆಗೆ ಇಸ್ರೇಲ್ನ ವಿಮಾನಗಳು ಸಿರಿಯಾ ಮೇಲೆ ಬೀಳೋ ಲೆಕ್ಕಾಚಾರ ಹಾಕಿದ್ವು, ಮುಗಿ ಬೀಳೋ ಲೆಕ್ಕಾಚಾರ. ಆದರೆ ಇನ್ನೂ ಬೆಟರ್ ಪ್ರಿಪೇರ್ಡ್ನೆಸ್ ಬೇಕು ಅಂತ ಇದನ್ನು ಮಧ್ಯಾಹ್ನ 2 ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ರು. ಆದರೆ ಅವತ್ತಿನ ಇಸ್ರೇಲ್ ಸೇನಾ ಮುಖ್ಯಸ್ಥ ರಫೇಲ್ ಮಧ್ಯಾಹ್ನ 1:30ಕ್ಕೆ ಸಿರಿಯಾಗೆ ನುಗ್ಗುವಂತೆ ಇಸ್ರೇಲ್ ಏರ್ಫೋರ್ಸ್ಗೆ ಆದೇಶ ಕೊಟ್ಟರು. ರಫೇಲ್ ವಿಮಾನ ಅಲ್ಲ, ಅವರು ಮುಖ್ಯಸ್ಥರು, ಇಸ್ರೇಲ್ನ ಅವತ್ತಿನ ಸೇನಾ ಮುಖ್ಯಸ್ಥರು ಆದೇಶ ಕೊಟ್ಟರು. ಪರಿಣಾಮವಾಗಿ ಅಂತಿಮವಾಗಿ ಆಪರೇಷನ್ಗೆ ತಯಾರಿ ನಡೀತು. ಇಸ್ರೇಲ್ ತನ್ನ ಬಳಿ ಇದ್ದ F-15 ಹಾಗೂ F-16 ವಿಮಾನಗಳನ್ನು ಹೊರಗೆ ತಗೊಂಬಂದು ನಿಲ್ಲಿಸಿತು. ರಮೋನ್, ಟೆಲ್ ಅವ್ಯೂ, ರಾಮತ್ ಹೀಗೆ ಎಲ್ಲ ಏರ್ಬೇಸ್ಗಳಿಂದ ವಿಮಾನಗಳು ಚಿಮ್ಮಿದ್ವು. ಅದಕ್ಕೆ ಸ್ಪ್ಯಾರೋ ಏರ್ ಟು ಏರ್ ಮಿಸೈಲ್, AIM-9L ಸೈಡ್ ವಿಂಡರ್ ಮಿಸೈಲ್ಗಳನ್ನು ಹೊತ್ಕೊಂಡು ವಿಮಾನಗಳು ಟೇಕ್ ಆಫ್ ಆದವು. ಎಷ್ಟು? ಸುಮಾರು 96 ಯುದ್ಧ ವಿಮಾನಗಳು ಟೇಕ್ ಆಫ್ ಆದವು. ಇದನ್ನು ಕೆಲ ಹೊತ್ತಲ್ಲಿ ಇನ್ನೊಂದು ಸ್ಕ್ವಾಡ್ರನ್, ಅದರಲ್ಲಿ 92 ವಿಮಾನಗಳಿದ್ವು. ಇವುಗಳು ಕೂಡ ಸಿರಿಯಾ ಕಡೆ ಪ್ರಯಾಣ ಬೆಳೆಸಿದ್ವು. ಲೆಬನಾನ್ ಗಡಿಯನ್ನು ಸುತ್ತಿ ಅವು ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶವನ್ನು ದಾಟಿ ಬೆಕಾ ವ್ಯಾಲಿ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ವು. ಇದರ ಪರಿಣಾಮ ಸಿರಿಯಾ ಕೂಡ ಇಸ್ರೇಲ್ ಜೊತೆಗೆ ದೊಡ್ಡ ವಾಯು ಸಮರಕ್ಕೆ ರೆಡಿ ಆಯಿತು. ಅವತ್ತು ಸಿರಿಯಾ ಬಳಿ ರಷ್ಯನ್ ಮೇಡ್ ಅತ್ಯಾಧುನಿಕ ವಿಮಾನಗಳಿದ್ವು. MiG-21, MiG-23, Su-20 ಹೀಗೆ ಒಳ್ಳೊಳ್ಳೆ ಯುದ್ಧ ವಿಮಾನಗಳನ್ನೇ ಅವರು ಕೂಡ ಖರೀದಿ ಮಾಡಿಟ್ಕೊಂಡಿದ್ರು. ಸೊ ಇಸ್ರೇಲಿನ ದಾಳಿ ಸೂಚನೆ ಸಿಕ್ಕ ಬೆನ್ನಲ್ಲೇ ಅವರು ಕೂಡ ಆಕ್ಟಿವ್ ಆದರು. ಕನಿಷ್ಠ 100 ವಿಮಾನಗಳನ್ನು ಸಜ್ಜುಗೊಳಿಸಿದ್ರು. ಆ ನಂತರ ಘನಘೋರ ಯುದ್ಧ ಶುರುವಾಯಿತು. ಸ್ನೇಹಿತರೆ, ಹೀಗೆ ಇಸ್ರೇಲ್ನ ವಿಮಾನಗಳಿಗೆ ಸಿರಿಯಾ ಕೌಂಟರ್ ಮಾಡೋಕೆ ತನ್ನ ಏರ್ಕ್ರಾಫ್ಟ್ಗಳನ್ನು ಸಜ್ಜುಗೊಳಿಸಿತು. ಆದರೆ ಸಿರಿಯಾ ಅಂದುಕೊಂಡ ರೀತಿಯಲ್ಲಿ ದಾಳಿ ಆಗಲಿಲ್ಲ. ಮೊದಲಿಗೆ ಇಸ್ರೇಲ್ ತನ್ನ ವಿಮಾನಗಳ ಬದಲಿಗೆ ಡ್ರೋನ್ ಮತ್ತು UAVಗಳನ್ನು ಕಳಿಸ್ಕೊಡ್ತು. ಅದು ಇಸ್ರೇಲ್ ಮೊದಲ ಬಾರಿ ಬಳಸಿದ್ದ ಟ್ಯಾಕ್ಟಿಕ್ಸ್ ಆಗಿತ್ತು. ರಿಮೋಟ್ ಕಂಟ್ರೋಲ್ ಡ್ರೋನ್ಗಳನ್ನು ಬಳಸಿ ಅವು ಫೈಟರ್ ಜೆಟ್ ಥರ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಸೂಸೋ ರೀತಿಯಲ್ಲಿ ನೋಡಿಕೊಂಡಿದ್ರು. ಈ ಸಂದರ್ಭದಲ್ಲಿ ಸಿರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆದವು. ಗಮನಿಸಿ ಸ್ನೇಹಿತರೆ, ಇಸ್ರೇಲ್ನ ಈ ಯುದ್ಧದ ಉದ್ದೇಶವೇ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಾಶ ಮಾಡೋದಾಗಿತ್ತು. ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೀಗೆ ಅಲರ್ಟ್ ಆದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆ ಡ್ರೋನ್ಗಳನ್ನು ಟ್ರ್ಯಾಕ್ ಮಾಡೋಕೆ ಟರ್ನ್ ಆನ್ ಆದವು. ಇದರ ಬೆನ್ನಲ್ಲೇ ಇಸ್ರೇಲ್ ತನ್ನ IAI ಸೌಟ್ ಹೆಸರಿನ ಡ್ರೋನ್ ಕಳಿಸ್ತು. ಈ ಡ್ರೋನ್ ಸಿರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ರೇಡಿಯೋ ಸಿಗ್ನಲ್ಗಳನ್ನು ಟ್ರ್ಯಾಕ್ ಮಾಡಿ ಅದನ್ನು ಇಸ್ರೇಲ್ನ E-2C ಹಾಕ್ ಐ ಸರ್ವೆಲೆನ್ಸ್ ವಿಮಾನಕ್ಕೆ ಕಳಿಸ್ತು. ಇದು ಎಷ್ಟು ಸಕ್ಸಸ್ ಆಯಿತು ಅಂದರೆ ಮುಂದೆ ಅಮೆರಿಕ ಕೂಡ ಈ ಡ್ರೋನನ್ನು ತನ್ನ ನೇವಿಗೆ ಖರೀದಿ ಮಾಡಿತು. ಇದರ ಪರಿಣಾಮ ಇಸ್ರೇಲ್ಗೆ ಬಹುಮುಖ್ಯ ಮಾಹಿತಿ ಸಿಕ್ತು. ಯಾವ್ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಎಲ್ಲೆಲ್ಲಿವೆ, ಯಾವ ಕಡೆಯಿಂದ ಸಿರಿಯಾಗೆ ಬಂದು ಹೊಡಿಬಹುದು ಎಲ್ಲವನ್ನ ಅವರು ತಿಳ್ಕೊಂಡ್ರು. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇಸ್ರೇಲ್ನ 90 ಫೈಟರ್ ಜೆಟ್ಗಳು ಸಿರಿಯಾ ಮೇಲೆ ದಾಳಿಯನ್ನು ಶುರು ಮಾಡಿದ್ವು.
ಆಗ ಸಿರಿಯಾ ಕೂಡ ತನ್ನ ಫೈಟರ್ ಜೆಟ್ಗಳನ್ನು ಕಳಿಸ್ತು. ಸ್ನೇಹಿತರೆ, ಈ ಟೈಮ್ನಲ್ಲಿ ಆದ ಯುದ್ಧ ಇತ್ತಲ್ಲ, ಕೊರಿಯಾ ಯುದ್ಧದ ನಂತರ ನಡೆದ ಅತಿ ದೊಡ್ಡ ವಾಯು ಸಂಘರ್ಷ ಅಂತ ಇದನ್ನ ಕರೀತಾರೆ. ಭಾರತ ಪಾಕ್ ನಡುವೆ 1971ರ ಯುದ್ಧ ಆಗಿತ್ತು. ಅಮೆರಿಕ ಕೂಡ ವಿಯೆಟ್ನಾಂನಲ್ಲಿ ಯುದ್ಧ ಮಾಡಿತ್ತು. ಖುದ್ದು ಇಸ್ರೇಲ್ 4 ಯುದ್ಧಗಳನ್ನ ಮಾಡಿತ್ತು. ಆದರೆ ಈ ಪರಿ ಸಂಘರ್ಷವನ್ನ ಯಾರೂ ನೋಡಿರಲಿಲ್ಲ. ಇಸ್ರೇಲ್ ಸಿರಿಯಾ ಮೇಲೆ ದಾಳಿ ಶುರು ಮಾಡ್ತಿದ್ದ ಹಾಗೆ ಸಿರಿಯಾ ಮಿಗ್ ಸುಕೋಯಿಗಳೊಂದಿಗೆ ಡಾಗ್ ಫೈಟ್ಗೆ ಇಳಿತು. ಆ ಕಡೆ 90ಕ್ಕೂ ಅಧಿಕ ವಿಮಾನ ಇದ್ರೆ ಈ ಕಡೆ ಸಿರಿಯಾ 100ಕ್ಕೂ ಅಧಿಕ ವಿಮಾನಗಳನ್ನು ಹಾರಿಸಿತ್ತು. ನೋಡ್ತಿದ್ದ ಹಾಗೆ ಒಂದೊಂದೇ ಇಸ್ರೇಲಿ ಕ್ಷಿಪಣಿಗಳು ಸಿರಿಯಾದ ಮಿಗ್ಗಳನ್ನ ಕೆಳಗೋಗಿ ಶುರು ಮಾಡಿದ್ವು. ಇಲ್ಲಿ ಯಾರೂ ಊಹೆ ಮಾಡೋಕ್ಕಾಗದ ರೀತಿ ಇಸ್ರೇಲ್ ಇದನ್ನು ಮಾಡಿತ್ತು. ಅಂದಹಾಗೆ ಇಲ್ಲಿ ಇಸ್ರೇಲ್ ತುಂಬ ದೊಡ್ಡ ಪ್ಲಾನೇ ಮಾಡಿತ್ತು. ಈ ವಿಮಾನಗಳು ಯಾವಾಗ ಟೇಕ್ ಆಫ್ ಆಗ್ತವೆ, ಎಷ್ಟು ಸಂಖ್ಯೆಯಲ್ಲಿವೆ, ಯಾವ ಮಾರ್ಗದಲ್ಲಿ ಬರ್ತಿವೆ ಅನ್ನೋದು ಇಸ್ರೇಲ್ಗೆ ಗೊತ್ತಿತ್ತು. ಇದನ್ನು ಕಂಡುಹಿಡಿಯೋಕೆ ಆಲ್ರೆಡಿ 3 ಸಿರಿಯಾ ಏರ್ಬೇಸ್ಗಳಿಗೆ ಅವರು UAVಗಳನ್ನು ಕಳಿಸಿದ್ರು. ಇದು ಕ್ಷಣದ ಮಾಹಿತಿಯನ್ನು ಇಸ್ರೇಲ್ ವಾಯುಪಡೆಗೆ ಕೊಡ್ತಾ ಇತ್ತು. ಇದರ ಅಡ್ವಾಂಟೇಜ್ ಪಡೆದ ಇಸ್ರೇಲ್ ವಾಯುಪಡೆ ಸಿರಿಯಾದ ವಿಮಾನಗಳು ಎಲ್ಲೆಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಬರ್ತಿವೆ ಅನ್ನೋದನ್ನು ಮುಂಚೆನೇ ತಿಳ್ಕೊಳ್ತು. ಜೊತೆಗೆ ಇಲ್ಲಿ ಸಿರಿಯಾದ ವಿಮಾನಗಳಿಗೆ ಒಂದಷ್ಟು ದೌರ್ಬಲ್ಯಗಳಿದ್ವು. ಇವು ನೇರವಾಗಿ ಮತ್ತು ಹಿಂದಿನಿಂದ ಶತ್ರು ವಿಮಾನ ಬಂದರೆ ಪತ್ತೆ ಮಾಡ್ತಾ ಇದ್ವು. ಆದರೆ ಸೈಡಲ್ಲಿ ಮತ್ತು ಮೇಲೆ ಕೆಳಗಿಂದ ಬಂದು ದಾಳಿ ಮಾಡಿದ್ರೆ ತಪ್ಪಿಸ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ವು. ಇದರ ಸೀಕ್ರೆಟ್ ಅರಿತಿದ್ದ ಇಸ್ರೇಲ್ ತನ್ನ F ಸೀರೀಸ್ ವಿಮಾನಗಳನ್ನು ಅಡ್ಡಡ್ಡ ನುಗ್ಗಿಸಿ ದಾಳಿ ಮಾಡೋಕೆ ಶುರು ಮಾಡ್ತು. ಜೊತೆಗೆ ಇನ್ನೊಂದು ತಂತ್ರಗಾರಿಕೆಯನ್ನು ಫಾಲೋ ಮಾಡಿದ್ರು. ಇಸ್ರೇಲ್ ತಾನು ಕಳಿಸಿದ್ದ ಎಲ್ಲ ವಿಮಾನಗಳಲ್ಲೂ ಕೂಡ ಸ್ಫೋಟಕ ಇಟ್ಟಿರಲಿಲ್ಲ. ಒಂದಷ್ಟು ವಿಮಾನಗಳನ್ನು ದಾಳಿಗೆ ಕಳಿಸಿದ್ರೆ ಇನ್ನೊಂದಷ್ಟು ವಿಮಾನಗಳನ್ನು ಶತ್ರು ಫೈಟರ್ ಜೆಟ್ಗಳನ್ನು ಜಾಮ್ ಮಾಡೋಕಂತಾನೆ ಕಳಿಸಿದ್ರು. ಅಂದರೆ ಈ ಮಿಗ್ ವಿಮಾನಗಳು ಬೇಸಿಕಲಿ ಗ್ರೌಂಡ್ ಕಂಟ್ರೋಲ್ಡ್ ಇಂಟರ್ಸೆಪ್ಷನ್ GCI ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದ್ವು. ಶತ್ರು ವಿಮಾನ ಎಲ್ಲಿವೆ, ಎಲ್ಲಿಂದ ಬರ್ತಿವೆ, ಹೆಂಗೆ ಹೊಡಿಬೇಕು ಎಲ್ಲವನ್ನ ಕೆಳಗಿರೋ ಕಂಟ್ರೋಲ್ ಸಿಸ್ಟಮ್ನಿಂದ ತಿಳ್ಕೋಬೇಕಾಗಿತ್ತು. ಆದರೆ ಇಸ್ರೇಲ್ ವಿಮಾನಗಳು ಫುಲ್ಲಿ ಆಟೋನಮಸ್ ಆಗಿ ಕೆಲಸ ಮಾಡ್ತಾ ಇದ್ವು. ಅವರ ಹತ್ರ ಹೆಡ್ ಅಪ್ ಡಿಸ್ಪ್ಲೇ HUD ಸಿಸ್ಟಮ್ಸ್ ಇದ್ವು. ಅಂದರೆ ಮುಂದೆ ಯಾರಿದ್ದಾರೆ, ಹಿಂದೆ ಯಾರಿದ್ದಾರೆ, ಯಾವ ಕಡೆ ಹೋದರೆ ಶತ್ರುಗಳಿಂದ ಬಚಾವಾಗ್ಬೋದು ಎಲ್ಲ ಮಾಹಿತಿ ಸಿಗ್ತಾ ಇತ್ತು. ಈ ಅನುಕೂಲ ಪಡೆದ ಇಸ್ರೇಲ್ ತನ್ನ ವಿಮಾನಗಳಿಂದ ಮಿಗ್ ವಿಮಾನಗಳ ಸಿಗ್ನಲ್ಗಳನ್ನು ಬ್ಲಾಕ್ ಮಾಡ್ತು. ಅವರಿಗೂ ಕಮಾಂಡ್ ಸೆಂಟರ್ಗೂ ಕನೆಕ್ಷನ್ ತಪ್ಪಿಸ್ತು. ಪರಿಣಾಮ ಸಿರಿಯಾದ ಪೈಲಟ್ಗಳು ಎಲ್ಲಿಗೆ ಹಾರಬೇಕು, ಯಾವ ಕಡೆ ದಾಳಿ ಮಾಡಬೇಕು ಗೊತ್ತಾಗದೆ ಆಕಾಶದಲ್ಲಿ ಅನಾಥರಾಗ್ಬಿಟ್ರು. ಸೂತ್ರವಿಲ್ಲದ ಗಾಳಿಪಟದ ರೀತಿ ಆಗಿಬಿಟ್ರು. ಅಷ್ಟೊತ್ತಿಗೆ ಇಸ್ರೇಲ್ ಸ್ಪ್ಯಾರೋ ಗೈಡೆಡ್ ಮಿಸೈಲ್ ಬಳಸಿ ನೋಡ್ತಿದ್ದ ಹಾಗೆ ಸಿರಿಯಾ ವಿಮಾನಗಳನ್ನು ಉದುರಿಸೋಕೆ ಶುರು ಮಾಡ್ತು. ಈ ಮಿಸೈಲ್ ಆ ಕಾಲಕ್ಕೆ ಗಂಟೆಗೆ 4000 ಕಿಲೋಮೀಟರ್ ವೇಗದಲ್ಲಿ ಹಾರ್ತಾ ಇತ್ತು. 22ರಿಂದ 40 ಕಿಲೋಮೀಟರ್ ದೂರದ ರೇಂಜ್ ಹೊಂದಿತ್ತು. ಸೊ ಸಿರಿಯಾ ಒಂದ್ ಕಡೆ ಎಲ್ಲಿ ಹೊಡಿಬೇಕು, ಹೆಂಗೆ ಹಾರಬೇಕು ಅಂತ ಇನ್ನು ಯೋಚನೆ ಮಾಡ್ತಾ ಇದ್ರೆ, ದಿಕ್ಕೆಟ್ಟು ಅಲಿತಾ ಇದ್ರೆ, ಇಸ್ರೇಲ್ ಸಿರಿಯಾದ ರಡಾರ್ಗಳ ಕಣ್ಣಿಗೂ ಕಾಣೋಕ್ಕೂ ಮುನ್ನವೇ ಸಿರಿಯನ್ ವಿಮಾನಗಳ ಅಕ್ಕಪಕ್ಕ ಬಂದು ಗುಂಪಲ್ಲಿ ಬರ್ತಿದ್ದ ವಿಮಾನಗಳನ್ನು ನಾಶ ಮಾಡಕ್ಕೆ ಶುರು ಮಾಡಿದ್ರು. ಇದು ಇಸ್ರೇಲಿನ ವಾಯುಪಡೆಗೆ ಅತಿ ದೊಡ್ಡ ಮುನ್ನಡೆಯನ್ನು ಸಾಧಿಸೋಕೆ ಸಾಧ್ಯ ಆಯಿತು. ಏನು ಸಾಧಿಸ್ತು ಇಸ್ರೇಲ್? ಇದು ಗೊತ್ತಾಗಬೇಕು ಅಂದರೆ ಇಸ್ರೇಲ್ ಈ ಪರಿ 100 ವಿಮಾನ ಕಟ್ಕೊಂಡು ಯಾಕೆ ಸಿರಿಯಾ ವಿರುದ್ಧ ಹೋಯಿತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದಹಾಗೆ ನಿಮಗೆ ಗೊತ್ತಿರ್ಬೋದು, 1973ರಲ್ಲಿ ಇಸ್ರೇಲ್ ಯೋಮ್ ಕಿಪುರ್ ವಾರ್ ಮಾಡ್ತು. ಆ ಹೊತ್ತಲ್ಲಿ ಇಸ್ರೇಲಿಗಿಂತ ಅವರ ಶತ್ರುಗಳು ಯುದ್ಧೋಪಕರಣಗಳಲ್ಲಿ ಬಲಿಷ್ಠರಾಗಿದ್ದರು. ಅದರಲ್ಲೂ ಅವತ್ತಿನ ಅರಬ್ ದೊಡ್ಡಣ್ಣಗಳು ಈಜಿಪ್ಟ್ ಮತ್ತು ಸಿರಿಯಾ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಂದಿದ್ವು. ಈಜಿಪ್ಟ್ ಹತ್ರ ಸುಮಾರು 155ಕ್ಕೂ ಅಧಿಕ SA ಸೀರೀಸ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ವು, ಮಿಸೈಲ್ ಸಿಸ್ಟಮ್ಗಳಿದ್ವು. ಸುಮಾರು 2500 ಆಂಟಿ ಏರ್ಕ್ರಾಫ್ಟ್ ಬ್ಯಾಟರಿಗಳಿದ್ವು. 3000 SA-7 ಶೋಲ್ಡರ್ ಫೈರ್ಡ್ ಮಿಸೈಲ್ಸ್ ಇದ್ವು. ಸಿರಿಯಾ 34 ಸರ್ಫೇಸ್ ಟು ಏರ್ ಮಿಸೈಲ್ ಲಾಂಚ್ ಯೂನಿಟನ್ನು ಹೊಂದಿತ್ತು. ಇದೆಲ್ಲವನ್ನ ಇಸ್ರೇಲ್ನ ಬಾರ್ಡರ್ನಲ್ಲಿ ಇಸ್ರೇಲ್ನ ಏರ್ಕ್ರಾಫ್ಟ್ ಹೊಡೆದು ಹಾಕೋಕೆ ನಿಯೋಜನೆ ಮಾಡಿದ್ರು. ಇದೇ ದಾಳಿಯಲ್ಲಿ ಗೋಲನ್ ಹೈಟ್ಸ್ ಬಳಿ ಸಿರಿಯಾದ ಮಿಸೈಲ್ ಲಾಂಚರ್ಗಳನ್ನು ನಾಶಪಡಿಸೋಕೆ ಇಸ್ರೇಲ್ ಆಪರೇಷನ್ ಮಾಡೆಲ್ 5 ಅನ್ನು ಲಾಂಚ್ ಮಾಡಿತ್ತು. ಆದರೆ ಇಸ್ರೇಲ್ನ ಈ ಮಿಷನ್ ಹೀನಾಯವಾಗಿ ಸೋಲು ಕಾಣ್ತು. ಈಜಿಪ್ಟ್ ಮತ್ತು ಸಿರಿಯಾ ಒಟ್ಟು ಸೇರಿ ಇಸ್ರೇಲ್ನ 50 ಏರ್ಕ್ರಾಫ್ಟ್ಗಳನ್ನು ಧ್ವಂಸ ಮಾಡಿದ್ರು. ಇಸ್ರೇಲ್ ಕಳಿಸಿದ 100 ಏರ್ಕ್ರಾಫ್ಟ್ಗಳಲ್ಲಿ 4 ಏರ್ಕ್ರಾಫ್ಟ್ ವಾಪಸ್ ಬರಲೇ ಇಲ್ಲ. ಜೊತೆಗೆ 18 ದಿನ ನಡೆದ ಈ ಯುದ್ಧದಲ್ಲಿ ಇಸ್ರೇಲ್ 109 ಏರ್ಕ್ರಾಫ್ಟ್ ಕಳ್ಕೊಂಡಿತ್ತು. ಇದು ಇಸ್ರೇಲ್ಗೆ ದೊಡ್ಡ ಚಿಂತೆಗೆ ಕಾರಣ ಆಗಿತ್ತು. ತಾನು ರಷ್ಯಾದ ಏರ್ ಡಿಫೆನ್ಸ್ ಮುಂದೆ ನಿಲ್ಲೋದು ಕಷ್ಟ ಅನ್ನೋದು ಅರ್ಥ ಆಗಿತ್ತು. ಮುಂದೇನಾದರೂ ಅರಬ್ಬರು ಕೆಣಕಿದ್ರೆ ಇಸ್ರೇಲ್ ಪ್ರತಿಕಾರ ಹೇಳೋಕೆ ಮುಂದಾದರೆ ಇಸ್ರೇಲ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಕೂಡ ಗೊತ್ತಾಗಿತ್ತು. ಹೀಗಾಗಿ ಇಸ್ರೇಲ್ ಈ ಡಿಫೆನ್ಸ್ ಸಿಸ್ಟಮನ್ನೇ ನಾಶ ಮಾಡೋಕೆ ಪ್ಲಾನ್ ಹಾಕ್ತು. ಆದರೆ ಅಪಾರ್ಚುನಿಟಿ ಸಿಕ್ಕಿರಲಿಲ್ಲ. 1982ರಲ್ಲಿ ಅಂದರೆ ಇಸ್ರೇಲ್ ಲೆಬನಾನ್ ಯುದ್ಧ ಆದಾಗ ಇದಕ್ಕೆ ಚಾನ್ಸ್ ಇತ್ತು. ಅಂದಹಾಗೆ 1981ರಲ್ಲಿ ಏಪ್ರಿಲ್ 28ನೇ ತಾರೀಕು ಇಸ್ರೇಲ್ನ ಫೈಟರ್ ಜೆಟ್ಗಳು ಲೆಬನಾನ್ನಲ್ಲಿ ಸಿರಿಯಾದ 2 ಹೆಲಿಕಾಪ್ಟರ್ಗಳನ್ನು ಹೊಡೆದು ಹಾಕಿದ್ವು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಸಿರಿಯಾ ಲೆಬನಾನ್ನ ಬೆಕಾ ಕಣಿವೆಗೆ ಅಂದರೆ ಸಿರಿಯಾ, ಲೆಬನಾನ್, ಇಸ್ರೇಲ್ ಈ 3 ಸಂಧಿಸೋ ಜಾಗಕ್ಕೆ ತನ್ನ ಸರ್ಫೇಸ್ ಟು ಏರ್ ಮಿಸೈಲ್ ಬ್ರಿಗೇಡ್ನ ಮೂವ್ ಮಾಡ್ತು. ಇದು ಇಸ್ರೇಲ್ಗೆ ಚಾಲೆಂಜ್ ಆಗಿತ್ತು. ಒಂದು, ಇಸ್ರೇಲ್ ರೆಸ್ಪಾಂಡ್ ಮಾಡದೆ ಸುಮ್ಮನೆ ಕೂತಿರಬೇಕು, ಹೀಗೆ ಮಾಡಿದ್ರೆ ಇಸ್ರೇಲ್ ವೀಕ್ ಅಂತ ಕಂಡಂಗಾಗುತ್ತೆ. ಮತ್ತೊಂದು, ಇಸ್ರೇಲ್ ದಾಳಿ ಮಾಡೋದು, ಹೀಗೆ ಮಾಡಿದ್ರೆ ಸಿರಿಯಾ ವಿರುದ್ಧ ದೊಡ್ಡ ಯುದ್ಧ ಶುರು ಮಾಡ್ದಂಗಾಗತ್ತೆ.
2 ಆಯ್ಕೆಗಳು ಇಸ್ರೇಲಿ PM ಮೆನಾಕೆಮ್ ಬೆಗಿನ್ ತಲೆಗೆ ಬಂದು ಕಾಡ್ತಾ ಇದ್ವು. ಕೊನೆಗೆ ಇಸ್ರೇಲ್ ಯುದ್ಧದ ಆಯ್ಕೆಯನ್ನೇ ಮಾಡ್ತು. 1981 ಏಪ್ರಿಲ್ 30 ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸೋಕೆ ನಿರ್ಧಾರ ಮಾಡ್ತು. ಆದರೆ ಹವಾಮಾನ ವೈಪರೀತ್ಯದಿಂದ ಈ ಪ್ಲಾನ್ ರದ್ದು ಮಾಡಲಾಯಿತು. ಬಳಿಕ ಪ್ಲಾನೇ ರದ್ದಾಯಿತು. ಯಾಕಂದರೆ ಇಸ್ರೇಲ್ ಆಪರೇಷನ್ ಒಪೇರಾ ಹೆಸರಲ್ಲಿ ಜೂನ್ 7 ಇರಾಕ್ ಮೇಲೆ ದಾಳಿ ಮಾಡ್ತು. ಇರಾಕ್ನ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ನಾಶ ಮಾಡ್ತು. ಇದೇ ವೇಳೆ ಅಮೆರಿಕಕ್ಕೆ ಮತ್ತೊಂದು ಚಿಂತೆ ಕಾಡೋಕೆ ಶುರುವಾಯಿತು. ಇಸ್ರೇಲ್ ಎಲ್ಲಾದರೂ ಸಿರಿಯಾದ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಗಳ ಸೈಟ್ಗಳ ಮೇಲೆ ದಾಳಿ ಮಾಡಿದ್ರೆ ಅಂದಿನ ಸೋವಿಯತ್ ಯೂನಿಯನ್ ಪ್ರತಿಕ್ರಿಯೆ ಕೊಡುತ್ತೆ. ಇದರಿಂದ 2 ಸೂಪರ್ ಪವರ್ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಅಪಾಯಕಾರಿ ಶೀತಲ ಸಮರ ಬಹಳ ಬಿಗಡಾಯಿಸ್ಬಿಡುತ್ತೆ ಅನ್ನೋ ಚಿಂತೆ ಶುರುವಾಗಿತ್ತು. ಹಾಗಾಗಿ ದಾಳಿ ಮಾಡಬೇಡಿ ಅಂತ ಇಸ್ರೇಲ್ ಪ್ರಧಾನಿ ಮೆನಾಕೆಮ್ ಬೆಗಿನ್ರಿಗೆ ಅಮೆರಿಕ ಒತ್ತಾಯಿಸಿತು. ಇದಕ್ಕೆ ಇಸ್ರೇಲ್ ಕೂಡ ಒಪ್ಕೊಳ್ತು. ಅಮೆರಿಕ ಕೂಡ ಸಿರಿಯಾ ಮತ್ತು ಇಸ್ರೇಲ್ನ ತಣ್ಣಗಾಗಿಸೋಕೆ ತನ್ನ ರಾಯಭಾರಿ ಫಿಲಿಪ್ ಹಬೀಬ್ರನ್ನ ಮಧ್ಯಸ್ಥಿಕೆ ವಹಿಸೋಕೆ ಕಳಿಸ್ಕೊಡ್ತು. ಉಭಯ ರಾಷ್ಟ್ರಗಳ ಸಮಸ್ಯೆಗಳನ್ನ ರಾಜತಾಂತ್ರಿಕ ಮಾರ್ಗದಲ್ಲಿ ಬಗೆಹರಿಸೋಕೆ ಈ ಹಬೀಬ್ ಇಸ್ರೇಲ್ ಮತ್ತು ಸಿರಿಯಾಗೆ ಸಾಕಷ್ಟು ಬಾರಿ ಪ್ರಯಾಣ ಮಾಡಿದ್ರು. ಹಾಗೆ ಬೆಕಾ ಕಣಿವೆಯಿಂದ ಮಿಸೈಲ್ ಸಿಸ್ಟಮ್ ಅನ್ನ ತೆಗೀರಿ ಅಂತ ಸಿರಿಯಾಗೆ ಮನವೊಲಿಸೋಕೆ ಪ್ರಯತ್ನ ಪಟ್ಟರು. ಅದು ಆಗ್ಲಿಲ್ಲ. ಪರಿಣಾಮ ಇಸ್ರೇಲ್ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ರೆಡಿ ಆಯಿತು. ಅದೇ ವರ್ಷ ಡಿಸೆಂಬರ್ 14 ಇಸ್ರೇಲ್ ಗೋಲನ್ ಹೈಟ್ಸ್ ಲಾ ಪಾಸ್ ಮಾಡಿ ಅದನ್ನು ತನ್ನ ಪ್ರದೇಶ ಅಂತ ಡಿಕ್ಲೇರ್ ಮಾಡಿಕೊಳ್ತು. ಗೋಲನ್ ಹೈಟ್ಸ್ನ ಅಧಿಕೃತವಾಗಿ ಸ್ವಾಧೀನಕ್ಕೆ ತಗೊಳ್ತಾ ಇದೀವಿ ಅಂತ ಹೇಳ್ತು. ಸಿರಿಯಾ ಅಧ್ಯಕ್ಷ ಹಫೀಜ್ ಅಲ್ ಅಸದ್ ಖಂಡನೆ ವ್ಯಕ್ತಪಡಿಸಿ ಆಕ್ಟ್ ಆಫ್ ವಾರ್ ಅಂದರೆ ಯುದ್ಧ ಇದು ಅಂತ ಹೇಳಿದ್ರು. ಇದನ್ನೇ ಕಾಯ್ತಾ ಇದ್ದ ಇಸ್ರೇಲ್ ಭರ್ತಿ 1 ವರ್ಷದ ನಂತರ 1982 ಜೂನ್ 9 ಆಪರೇಷನ್ ಶುರು ಮಾಡಿತು. ಆಗಲೇ ಆಪರೇಷನ್ ಮೋಲ್ ಕ್ರಿಕೆಟ್ 19 ನಡೆದು ಇಸ್ರೇಲ್ ಗೆಲುವನ್ನು ಸಾಧಿಸಿತು. ಸ್ನೇಹಿತರೆ, ಇಸ್ರೇಲ್ನ ಪಾಲಿಗೆ ಈ ಯುದ್ಧ ಎಷ್ಟು ಮುಖ್ಯವಾಗಿತ್ತು ಅಂದರೆ ಇದೇ ಮೊದಲ ಬಾರಿಗೆ ಪಾಶ್ಚಿಮಾತ್ಯ ದೇಶಗಳ ಆಯುಧ ರಷ್ಯಾದ ಏರ್ ಡಿಫೆನ್ಸನ್ನು ನಾಶ ಮಾಡಿತು. ಇಸ್ರೇಲ್ನ ಅಬ್ಬರಕ್ಕೆ ಸಿರಿಯಾ ಬರೀ 2 ಗಂಟೆಯಲ್ಲಿ ತನ್ನ 86 ಯುದ್ಧ ವಿಮಾನಗಳನ್ನು ಕಳ್ಕೊಳ್ತು. ಹೆಚ್ಚಿನವು MiG-21 ಮತ್ತು MiG-23 ಇದ್ವು. ಸಿರಿಯಾದ 30% ವಾಯುಪಡೆ ನಾಶ ಆಗಿತ್ತು. ಹಾಗೆ 29 ಸರ್ಫೇಸ್ ಟು ಏರ್ ಮಿಸೈಲ್ ಸ್ಯಾಮ್ ಮಿಸೈಲ್ಸ್ ಅವುಗಳ ಬ್ಯಾಟ್ರೀಸನ್ನು ಕಳ್ಕೊಳ್ತು. ಬ್ಯಾಟ್ರೀಸ್ ಅಂದರೆ ಕಂಪ್ಲೀಟ್ ಸಿಸ್ಟಮ್ಸ್, ಬ್ಯಾಟ್ರೀಸ್ ಎಲ್ಲಲ್ಲ. ನೋಡಿ, ಈ ಥರ ಇರುತ್ತೆ ಒಂದು ಮಿಸೈಲ್ ಬ್ಯಾಟ್ರಿ ಅಂತ ಹೇಳಿದ್ರೆ. ಇಸ್ರೇಲ್ 1 ಫೈಟರ್ ಜೆಟ್ ಕಳ್ಕೊಳ್ಳಿಲ್ಲ. 2 F-15 ವಿಮಾನಗಳು ಡ್ಯಾಮೇಜ್ ಆದವು ಅಷ್ಟೇ. 1 UAV ಮಾತ್ರ ಇಸ್ರೇಲ್ ಕಡೆಯಿಂದ ನಾಶ ಆಯಿತು. ರಿಯಲ್ ಟೈಮ್ ಇನ್ಫಾರ್ಮೇಷನ್, ಇಂಟೆಲಿಜೆನ್ಸ್, ಪ್ಲಾನಿಂಗ್, ಟ್ರೈನಿಂಗ್ ಎಲ್ಲ ಇಸ್ರೇಲ್ಗೆ ಹೆಲ್ಪ್ ಮಾಡ್ತು. ಹಿಂದೆಂದೂ ನೋಡಿರದ ರೀತಿಯಲ್ಲಿ ಇಸ್ರೇಲ್ ಡ್ರೋನ್ಗಳನ್ನು ಬಳಸಿತ್ತು. ಜೊತೆಗೆ ರೆಡಾರ್ ಸಿಗ್ನಲ್ಗಳನ್ನು ಜಾಮ್ ಮಾಡೋ ಮೂಲಕ ಈ ಪರಿ ನಷ್ಟ ಮಾಡಬಹುದಾ ಅಂತ ಜಗತ್ತಿನ ಅನೇಕ ಸೇನೆಗಳು ಇದನ್ನು ಸ್ಟಡಿ ಮಾಡಿದ್ವು. ಖುದ್ದು ಅಮೆರಿಕ ತನ್ನ ಸೇನಾಧಿಕಾರಿಗಳನ್ನು ಕಳಿಸಿ ಇಸ್ರೇಲ್ ಮಾಡಿದ ಪ್ಲಾನ್ ಬಗ್ಗೆ ಸ್ಟಡಿ ಮಾಡಿತು. ಇವತ್ತಿಗೂ ಇದನ್ನು ಒನ್ ಆಫ್ ದಿ ಬಿಗ್ಗೆಸ್ಟ್ ಏರ್ ಬ್ಯಾಟಲ್ ಅಂತ ಕರೀತಾರೆ. ಇವಾಗಂತೂ ಮಾಡರ್ನ್ ವಾರ್ಫೇರ್ನಲ್ಲಿ DAD, SEAD ಅಂತೆಲ್ಲ ಟರ್ಮಿನಾಲಜೀಸೇ ಇದ್ದಾವೆ. SEAD ಅಂದ್ರೇನು? ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್. DAD ಅಂದ್ರೇನು? ಡಿಸ್ಟ್ರಕ್ಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಅಂತ. ಯಾವುದೇ ವಾಯುಪಡೆ ಶತ್ರು ರಾಷ್ಟ್ರಕ್ಕೆ ನುಗ್ಗೋಕ್ಕಿಂತ ಮುಂಚೆ ಮೊದಲು ಈ SEAD ಮತ್ತು DADಗಳನ್ನು ನಡೆಸಲಾಗುತ್ತೆ. ನಂತರ ವಾಯುಪಡೆ ಪೂರ್ತಿ ನುಗ್ಗಿ ಅವರ ವಾಯುಪಡೆ ಮೇಲೇಳದಂತೆ, ಮೇಲೆದ್ದರೂ ಹೊಡೆದು ಬಗ್ಗಿಸಿ ಮಲಗಿಸುವಂತೆ ಕಾರ್ಯಾಚರಣೆಗಳನ್ನು ಮಾಡ್ತಾರೆ. ಆಮೇಲೆ ಪೂರ್ತಿ ಎನಿಮಿ ಇನ್ಫ್ರಾಸ್ಟ್ರಕ್ಚರ್ ಏನೇನು ಧ್ವಂಸ ಮಾಡಬೇಕು ವಾಯುಪಡೆ ನುಗ್ಗಿ ಆಮೇಲೆ ಧ್ವಂಸ ಮಾಡುತ್ತೆ. ಅದಾದಮೇಲೆ ಭೂಸೇನೆ ಟ್ಯಾಂಕ್ಗಳನ್ನು ತಗೊಂಡು ಶತ್ರು ಟೆರಿಟರಿಗೆ ಮಾರ್ಚ್ ಮಾಡೋಕೆ ಶುರು ಮಾಡುತ್ತೆ. ಇದು ಈಗ ಮಾಡರ್ನ್ ವಾರ್ಫೇರ್ನ ಬೇಸಿಕ್ ಮೆಥಡ್ಸ್ ಆಗೋಗಿದೆ. ಈಗ ಈ ಸ್ಟೋರಿ ನೋಡಿದ್ಮೇಲೆ ನಿಮಗೆ ಏನಿಸ್ತು ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.